ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಗಣೇಶ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋ ಏನು ಕ್ಲಿಕ್ ಮಾಡ್ಕೊಂಡಿದ್ದಾರೆ, ಯಾರು ಕ್ಲಿಕ್ ಮಾಡ್ಕೊಂಡಿರಂದರೆ ನರ್ಸಸ್. ಓಕೆ, ಅಂದರೆ ಯಾರು ನರ್ಸಿಂಗ್ ಸ್ಟೂಡೆಂಟ್ ಇರ್ಬೋದು ಅಥವಾ ನರ್ಸಸ್ಗಳು ಆಗಿರ್ಬೋದು. ಓಕೆ, ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಸೊ ಕರೆಕ್ಟ್ ಇರೋ ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದು ಗೊತ್ತಿಲ್ಲ ಕೆಲವೊಂದಿಷ್ಟು ಹುಡುಗರಿಗೆ. ಸಿಂಪಲ್ ಇದೆ, ಬಟ್ ಸ್ವಲ್ಪ ಹೇಳ್ತೀನಿ ನೋಡಿ. ನೀವು ಯಾರೆಲ್ಲ ಫಾರಿನ್ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಇಷ್ಟಪಡ್ತಿದ್ರು, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನು ಮಾಡ್ತಿದ್ದಾರೆ ಅಂತಂದರೆ ವಿದೇಶಿ ಭಾಷಾ ತರಬೇತಿಗಳನ್ನು ಆನ್ಲೈನ್ ಮೂಲಕ ಮಾಡ್ತಿದ್ದಾರೆ. ಓಕೆ, ಆಫ್ಲೈನ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಅಂತೇಳಿ ಮತ್ತು ನೀವು ಆಫ್ಲೈನ್ ಮಾಡ್ತಾರಂತ ಒಂದು ದೊಡ್ಡದಾಗೇನು ಕನಸು ಕಾಣೋಕೆ ಹೋಗ್ಬೇಡ್ರಿ. ಓಕೆ, ಇದು ಟೋಟಲಿ ಆನ್ಲೈನ್ ನಡೀತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಕರೆಕ್ಟಾಗಿ ಹೇಳ್ತಾರೆ ಅನ್ಕೊಂಡು, ಯಾಕಂದರೆ ಒಂದು ಗೌರ್ಮೆಂಟ್ ಏನೋ ಒಂದು ಮಾಡ್ತಾರೆ ಅಂತಂದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರನ್ನೇ ಮಾಡಿಸ್ತಿರ್ತಾರೆ. ಸೊ ಅದೆಲ್ಲನೂ ಕೂಡ ಬಿಟ್ಟಾಕಿ ಯಾವ ರೀತಿ ರಿಜಿಸ್ಟ್ರೇಷನ್ ಆಗೋದು ನೋಡಿ. ಇದಕ್ಕೆ ಮೊದಲು ನೀವು ರಿಜಿಸ್ಟ್ರೇಷನ್ ಆದರೆ ಮುಂದೆ ನಿಮಗೆ ಅಲ್ಲಿ ಕ್ಲಾಸಸ್ ಕೇಳೋಕ್ಕೆ ನಿಮಗೆ ಫ್ರೀ ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಬಟ್ ಇದ್ರ ಬಗ್ಗೆ ಇನ್ನೂ ಕೂಡ ಮುಂದೆ ಗೊತ್ತಾಗುತ್ತೆ, ಅಪ್ಡೇಟ್ಸ್ಗಳು ಬಂದಾಗ ಹೇಳ್ತೀನಿ. ಸದ್ಯಕ್ಕೆ ಏನಿದೆ, ಈ ಸ್ಕ್ಯಾನರ್ ತೊಗೊಂಡು ಹೋಗ್ಬಿಟ್ಟು ಗೂಗಲ್ಗೆ ಸ್ಕ್ಯಾನರ್ ನೋಡಿ ಓಪನ್ ಕ್ಯಾಮ್ರಾ ಅದರಲ್ಲಿ ಹೋಗ್ಬಿಟ್ಟು ಹಾಕೋಬೋದು. ಇಲ್ಲ ಲಿಂಕ್ ಬೇಕಂತಂದರೆ ಡೈರೆಕ್ಟಾಗಿ ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೂಲಕ ಡೈರೆಕ್ಟ್ ಓಪನ್ ಮಾಡ್ಬೋದು. ಓಕೆ, ಅಥವಾ ವಾಟ್ಸಪ್ ಚಾನಲ್ಲು ಯಾರೆಲ್ಲ ಇದ್ರೋ ಅವ್ರಿಗಂತೂ ಕಳಿಸಿರ್ತೀನಿ, ನೋಡ್ಕೊರಿ. ಅದು ಯಾವ ರೀತಿ ಬರುತ್ತೆ ಗೊತ್ತಾ, ಲೈಕ್ ತೋರಿಸ್ತೀನಿ ನಿಮಗೆ. ಜಸ್ಟ್ ಆ ಲಿಂಕ್ ಓಪನ್ ಮಾಡಿಬಿಟ್ರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ಒಂದು ಲಿಂಕ್ ಮೇಲ್ಗಡೆ, ಅಥವಾ ಈ ಲಿಂಕ್ ಕಾಣಿಸ್ತಿದೆ ನೋಡಿ, ಈ ಲಿಂಕ್ನ ನಿಮಗೆ ಕಳಿಸ್ತಿರ್ತೀನಿ. ಬಂದುಬಿಟ್ರೆ ನಿಮ್ಗೆ ಸ್ಟಾರ್ಟಿಂಗ್ ಏನಂತಂದರೆ ಇಲ್ಲಿ ರಿಜಿಸ್ಟರ್ ನೌ ಅಂತ ಕಾಣಿಸುತ್ತೆ ನೋಡಿ, ಇಲ್ಲಿ ಕೆಳಗಡೆ ತೋರಿಸ್ತೀನಿ. ವೆಯ್ಟ್. ಓಕೆ, ರಿಜಿಸ್ಟರ್ ನೌ ಅಂತ ಇದೆಯಲ್ವ, ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಕೇಳಿಸುತ್ತೆ ನಿಮ್ಗೆ ಏನೆಲ್ಲ ಹಾಕಬೇಕು. ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್, ಕ್ಯಾಸ್ಟ್ ಇವೆಲ್ಲನೂ ಕೂಡ ಹಾಕೋರಿ. ಎಲ್ಲನೂ ಕೂಡ ಹೇಳೋಕ್ಕಾಗಲ್ಲ ಈಗ. ಆ್ಯಂಡ್ ಅಡ್ರೆಸ್ ಅಂತ ಕಾಣಿಸ್ತಿದೆ ನೋಡಿ, ಅಡ್ರೆಸ್ ಹಾಕ್ರಿ. ಯಾವುದೋ ಹಾಕಿರಿ ಕರೆಕ್ಟ್, ಅಷ್ಟೇನಿಲ್ಲ, ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಡಿಸ್ಟಿಕ್ಕು ಆ್ಯಂಡ್ ಪಿನ್ ಕೋಡ್ ಕೇಳ್ತದೆ. ಆ್ಯಂಡ್ ಇಮೇಲ್ ಐ ಡಿ ಇಂಪಾರ್ಟೆಂಟ್. ಇಮೇಲ್ ಐ ಡಿಗೆ ನಿಮಗೆ ರಿಜಿಸ್ಟರ್ ಐ ಡಿ ಬರ್ತದೆ. ಆ್ಯಂಡ್ ಫೋನ್ ನಂಬರ್ ಇಲ್ಲಿ ಕಾಣಿಸ್ತಿದೆ, ವಾಟ್ಸಪ್ ಇರ್ತಕ್ಕಂಥದ್ದು. ಆ್ಯಂಡ್ ಆಧಾರ್ ನಂಬರ್ ಮತ್ತೆ ಕೇಳ್ತದೆ. ಫಸ್ಟಿಗೆ ಕೂಡ ಅದೇ ಕೇಳಿದ್ದಾರೆ. ಆಧಾರ್ನಲ್ಲಿರ್ತಕ್ಕಂಥ ನೇಮ್ ಸೇಮ್ ಹಾಕ್ರಿ, ಇಲ್ಲಿ ಆಧಾರ್ ನಂಬರ್ ಹಾಕ್ರಿ. ಓಕೆ, ಅದಾದ ತಕ್ಷಣ ಪಾಸ್ಪೋರ್ಟ್ ನಂಬರ್ ಎಲ್ಲ ಕೇಳ್ತದೆ. ಇದನ್ನೆಲ್ಲ ಹಾಕೋದು ಅವಶ್ಯಕತೆ ಇಲ್ಲ. ಪಾಸ್ಪೋರ್ಟ್ ಎಕ್ಸ್ಪೈರಿ ಇವೆಲ್ಲ ಇದ್ದರೆ ಹಾಕ್ರಿ, ಇಲ್ಲದಿದ್ರೆ ಅವನ್ನೆಲ್ಲ ಅವಶ್ಯಕತೆ ಇಲ್ಲ, ಬಿಟ್ಟಾಕಿ, ಆಯಿತಾ. ಆ್ಯಂಡ್ ಆರ್ ಯು ಬೆನಿಫಿಷಿಯರ್ ಇವನ್ ಇದೆ ಅಂತ ಕಾಣಿಸ್ತಿದೆ. ಯಾರು ತೊಗೋತಿತ್ತಂದ್ರೆ ಎಸ್ ಹಾಕ್ರಿ, ಇಲ್ಲ ಅಂತಂದ್ರೆ ನೋ ಹಾಕಿ. ಆ್ಯಂಡ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟರ್ ನಂಬರ್ ಅಂತ ಏನು ಕಾಣಿಸ್ತಿದೆ ನೋಡಿ ಇಲ್ಲಿ. ಓಕೆ, KNC ಆಗಿದ್ದರೆ ಹಾಕ್ರಿ, ಇಲ್ಲ ಅಂತಂದರೆ ಬಿಡ್ರಿ. ಇಲ್ಲ ಅಂತಂದರೆ ಅದನ್ನ ಹಾಕೋ ಅವಶ್ಯಕತೆ ಇಲ್ಲ, ಬಿಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಕಾಣಿಸುತ್ತೆ ಹೈಯೆಸ್ಟ್ ನರ್ಸಿಂಗ್ ಕ್ವಾಲಿಫಿಕೇಷನ್ ಅಂತ ಕಾಣಿಸ್ತದೆ. ನಿಮ್ದು ಯಾವುದು, ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡ್ಕೊಂಡ್ರೆ ಇಷ್ಟು ಬರ್ತವೆ. ನಿಮ್ಮದು BS ನರ್ಸಿಂಗಾ, GNM, ಪೋಸ್ಟ್ ಬೇಸಿಕಾ, MSc ನರ್ಸಿಂಗಾ, ಅದು ಇಲ್ಲಿ ಕಾಣಿಸ್ತಿದೆ ನೋಡಿ. ಇಷ್ಟರಲ್ಲಿ ಯಾವುದಾದ್ರೂ ಇದೆಯಾ ಹಾಕ್ಕೋಬೇಕಾಗ್ತದೆ. ಆ್ಯಂಡ್ ಅದೇ ರೀತಿ ಟೋಟಲ್ ಇಯರ್ ಕ್ಲಿನಿಕಲ್ ವರ್ಕ್ ಎಷ್ಟಾಗಿದೆ. ಕೆಲವೊಂದು ಸ್ಟೂಡೆಂಟ್ ಆಗಿರಲ್ಲ. ಓಕೆ, ಸ್ಟೂಡೆಂಟ್ ಇರ್ತಾರೆ. ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಹಾಕಿರಿ. 0 to 1 ಇಯರ್ ಎಷ್ಟಿದೆ ಹಾಕೋರಿ. ಆ್ಯಂಡ್ ಕರೆಂಟ್ ಎಂಪ್ಲಾಯ್ ಸ್ಟೇಟಸ್ ಅಂತಕ್ಕಂಥ ವರ್ಕರಿಂಗ್, ನಾನ್ ವರ್ಕಿಂಗ್ ಯಾವುದಾದ್ರೂ ಹಾಕೋಬೋದು. ನೆಕ್ಸ್ಟ್ ಇವು ಎಲ್ಲನೂ ಕೂಡ ಆಲ್ಮೋಸ್ಟು ಇದ್ದರೆ ಓದ್ಕೋರಿ. ಇಲ್ಲಾಂತಂದರೆ ಜಸ್ಟ್ ಏನೆಲ್ಲ ಎಲ್ಲನೂ ಕೂಡ ನೋ ಕೊಡೋಂಬಿಡಿ, ಆಯಿತಾ. ನೋ ಕೊಟ್ಕೊಂಡು ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಏನು ಬರ್ತದೆ, ನೆಕ್ಸ್ಟ್ ಒಂದು 8ರಿಂದ 10 ಕ್ವಶನ್ಸ್ ಬರ್ತವೆ. ಓಕೆ, 10 ಕ್ವಶನ್ಸ್ ಬರ್ತವೆ ಅನ್ಕೋರಿ. 10 ಕ್ವಶನ್ಸ್ ಬರ್ತವೆ, ಅದನ್ನೆಲ್ಲನೂ ಕೂಡ ಕರೆಕ್ಟ್ ಹಾಕಲೇಬೇಕಾ? ಅವಶ್ಯಕತೆ ಅಷ್ಟೊಂದೇನು ತಲೆ ಕೆಡಿಸ್ಬಿಡ್ರಿ. ಎಲ್ಲರೂ ಕೂಡ ಆ ಎಲ್ಲವನ್ನೂ ಕೂಡ ಕ್ವಶನ್ಸ್ಗೆ ಮಾಡಿರಿ. ಆಟೋಮೆಟಿಕ್ ಪದೇ ಮಾಡಿರಿ. ಯಾವುದೋ ಒಂದು ರ್ಯಾಂಡಮ್ ಆಗಿ ನಿಮಗೆ ಟ್ಯಾಲೆಂಟ್ ಇತ್ತು ಅಂದರೆ ಅಷ್ಟೊಂದು, ಯಾಕಂದರೆ ಟೈಮ್ ಕೊಟ್ಟಿರ್ತಾರೆ ಬಿಡಿ, 10 ಮಿನಿಟು. ಇಲ್ಲ ನಿಮ್ಗೆ ಹಂಗೆ ಯಾವುದೊಂದು ರಿಜಿಸ್ಟರ್ ಐ ಡಿ ಬೇಕು ಸದ್ಯಕ್ಕೆ ನಿಮ್ಗೆ ಅಂತಂದರೆ ಯಾವುದೋ ರ್ಯಾಂಡಮಾಗಿ ಹಾಕೊಂಡ್ಬಿಟ್ಟು ಸಬ್ಮಿಟ್ ಕೊಡಿರಿ. ಆಮೇಲೆ ಸಕ್ಸಸ್ ಆಗುತ್ತೆ. ಬ್ಯಾಕ್ ಟು ಹೋಮ್ ಬನ್ನಿ. ನಿಮ್ಮ ಇಮೇಲ್ಗೆ ಯಾವ ರೀತಿ ಬರ್ತಂತ ತೋರಿಸ್ತೀನಿ ನೋಡಿ ಅದನ್ನು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ಥರನಾಗಿ ಏನಾಗುತ್ತೆ ಅಂದರೆ ನರ್ಸಸ್ ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಅಂತಂದ್ರೆ ಕನ್ಫರ್ಮೇಷನ್ಗೆ ಏನು ಮಾಡ್ತಾರೆ ಅಂತಂದರೆ ಅವರು ಕಳಿಸ್ತಾರೆ ನೋಡಿ. ನಾನು ಹಾಕಿರ್ತಕ್ಕಂಥ ಡಿಯರ್ ಬಸವರಾಜ್, ಥ್ಯಾಂಕ್ ಯು ರಿಜಿಸ್ಟ್ರೇಷನ್ ಫಾರ್ ದ ನರ್ಸಸ್ ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಪ್ರೋಗ್ರಾಮ್ ಎ ನ್ಯೂ ಇನಿಷಿಯೇಟ್ ಬೈ ದ KVTSDC. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು ರಿಜಿಸ್ಟ್ರೇಷನ್ ಐ ಡಿ ಕೊಟ್ಟಿರ್ತಾರೆ. ದಿಸ್ ಇಮೇಲ್ ಕನ್ಫರ್ಮ್ ಯುವರ್ ಸ್ಪಾಟ್ ಎಟ್ ದ ಇವೆಂಟ್. ವಿ ವಿಲ್ ಕಮ್ಯುನಿಕೇಟ್ ದ ವೆನ್ಯೂ, ಡೇಟ್, ಟೈಮ್ ಆ್ಯಂಡ್ ಅದರ್ ಡೀಟೇಲ್ಸ್ ದ ಪ್ರೋಗ್ರಾಮ್ ಒನ್ಸ್ ಅವೈಲೇಬಲ್ ಅಂತ ಕೊಟ್ಟವ್ರೆ. ಗೆಟ್ ರೆಡಿ, ಎಕ್ಸ್ಪ್ಲೋರ್ ಫಾರಿನ್ ಲ್ಯಾಂಗ್ವೇಜ್ ಟ್ರೈನಿಂಗ್, ಗ್ಲೋಬಲ್ ಕರಿಯರ್ ಆಪರ್ಚುನಿಟೀಸ್, ಗೇನ್ ಗೈಡೆನ್ಸ್ ಆನ್ ಮಾನಿಟರಿ ಇಂಟರ್ನ್ಯಾಷನಲ್ ನರ್ಸಿಂಗ್ ಎಕ್ಸಾಮ್ಸ್ ಆ್ಯಂಡ್ ಮೋರ್ ಅಂತ. ವಿಲ್ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಅಂತಂದು ಇಷ್ಟು ಕೊಟ್ಟರೆ ಅಂದರೆ ಕನ್ಫರ್ಮೇಷನ್ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಅಂತ ಈ ರೀತಿ ಬಂದಿದ್ರೆ, ಆಯಿತಾ. ಈ ರಿಜಿಸ್ಟ್ರೇಷನ್ ಐ ಡಿ ಬೇಕಾಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಮುಂದೆ. ಅಂತಂದರೆ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಮಾಡಲಿಕ್ಕೆ ಇಲ್ಲಿ ಮತ್ತೆ ಇಲ್ಲೊಂದು ಮತ್ತೆ ಕಂಪ್ನೀಸ್ ಕ್ರಿಯೇಟ್ ಆಗ್ತದೆ. ವೆನ್ಯೂ, ಡೇಟ್, ಟೈಮ್ ಮತ್ತೊಂದು ಏನು ಆಫ್ಲೈನ್ ಅಂತಂದು. ಸದ್ಯಕ್ಕೆ ಆನ್ಲೈನ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಇದೇನು ಆಫ್ಲೈನಾ ಮತ್ತು ಡೇಟು ವೆನ್ಯೂ ಎಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಹೌದಲ್ವಾ, ಅಂದರೆ ಕಮ್ಯುನಿಕೇಟ್ ವೆನ್ಯೂ, ಡೇಟ್, ಟೈಮ್ ಅಂತ ಹೇಳಿದಾಗ ಮತ್ತು ಅಲ್ಲಿ ಆ ವೆನ್ಯೂಗೆ ಏನಾದರೂ ನಾವು ಹೋಗ್ಬೇಕಾ ಏನೋ ನೋಡೋಣ. ಏನೇನೆಲ್ಲ ಮಾತಾಡೋಕೆ ಗೌರ್ಮೆಂಟ್ ಕರ್ನಾಟಕ ಇದ್ರ ತಕ್ಕನೆ ಮುಂದೆ ಏನೋ ಅಪ್ಡೇಟ್ಗಳು ಬಂದರೆ ನಿಮ್ಗೆ ತಿಳಿಸ್ತೇನಂತೆ. ಸಾಧ್ಯ ಆದಷ್ಟು ಈ ಥರ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗ್ತಿರೋ ನಿಮ್ಮ ಕಾಲೇಜ್ ಯಾರು ಮೇಂಟೈನ್ ಮಾಡ್ತಿರ್ತಾರೆ ಇದನ್ನ ಅವ್ರಿಗೆ ಕಳಿಸ್ರಿ. ಅಂದರೆ ಕಾಲೇಜವ್ರಿಗೆ ಸದ್ಯ ಸ್ಟೂಡೆಂಟ್ ಆಗಿದ್ದರೆ ಓಕೆ. ಸೊ ನಿಮಗೆ ಕಾಲೇಜವರು ಕೂಡ ಹೆಲ್ಪ್ ಮಾಡ್ತಾರೆ. ಅದರ್ವೈಸ್ ನೀವು ಗಾಳಿ ವರ್ಕಿಂಗ್ ಮಾಡ್ತಂದರೆ ನಿಮ್ಗೆ ಎಲ್ಲರೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಬರ್ತದೆ ನಿಮಗೆಲ್ಲನೂ ಕೂಡ ಡೀಟೇಲ್ಸ್ ನಿಮಗೆ ಇಮೇಲ್ಗೆ ಕಳಿಸ್ತಾರೆ. ಅಥವಾ ಈ ಗಾಳಿ ವಾಟ್ಸಪ್ ನಂಬರ್ ಇರತಕ್ಕಂಥ ನಂಬರ್ ಕೊಡಿದ್ರೆ ನಿಮ್ಗೆ ವಾಟ್ಸಪ್ ಕೂಡ ಮಾಡ್ತಾರೆ. ಓಕೆ,
ಒಳ್ಳೆ ಇನಿಷಿಯೇಟ್ ಬೈ ಕರ್ನಾಟಕ ಗೌರ್ಮೆಂಟ್. ಯಾಕಂತಂದರೆ ಈ ಥರದ ಎಷ್ಟೋ ಆಪರ್ಚುನಿಟಿಗಳು, ಎಷ್ಟು ದುಡ್ಡು ಕಟ್ಟೋಕ್ಕಾಗಿರಲಿಲ್ಲ, ಇದೆ, ಫ್ರೀ ಇದೆ. ಫಸ್ಟ್ ಆಫ್ ಆಲ್ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಗೆ ಭಾಳಷ್ಟು ಹೆಲ್ಪ್ ಆಗ್ತಿದೆ. ಓಕೆ ಏನೇ ಆಗಲಿ ನೋಡೋಣ, ಅದ್ರ ತಕ್ಕ ಅಪ್ಡೇಟ್ ಬಂದರೆ ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್.